ಕರ್ಕಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಿಮ್ಮ ಅತ್ಯುತ್ತಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಒಂದು ವಿಡಿಯೋ ನೋಡಲಿಕ್ಕೆ ನೀವು ವ್ಯಯಿಸ್ತಾ ಇದ್ದೀರಾ. ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮನ್ನು ಖಂಡಿತ ನಿರಾಸೆ ಮಾಡಲ್ಲ. ಅತ್ಯಂತ ಪ್ರಮುಖವಾದ ವಿಚಾರವಿದ್ದರೆ ಮಾತ್ರ ನನ್ನ ವಿಡಿಯೋ ಮಾಡ್ತಕ್ಕಂಥದ್ದು. ಈ ವರ್ಷದ ಎರಡನೆಯ ಅಂದರೆ 2025ನೇ ಇಸ್ವಿಯ ಎರಡನೇ ಗ್ರಹಣ ಹಾಗೂ ಮೊದಲನೆಯ ಸೂರ್ಯಗ್ರಹಣ ಮಾರ್ಚ್ 29ನೇ ತಾರೀಕು ಮೀನರಾಶಿಯಲ್ಲಿ ಸಂಭವಿಸ್ತಾ ಇದೆ. ಭಾರತದಲ್ಲಿ ಅದು ಕಾಣಿಸ್ತಾ ಇಲ್ಲ, ದರ್ಶನ ಇಲ್ಲ. ಸೊ ಆದ್ದರಿಂದ ಭಾರತದಲ್ಲಿ ಅದರ ಆಚರಣೆ ಇರೋದಿಲ್ಲ ಅಂದರೆ ಉಪವಾಸ ಇರೋದು, ದರ್ಬೆ ಹಾಕೋದು, 3 ಸಲ ಸ್ನಾನ ಮಾಡೋದು ಅವೆಲ್ಲ ಏನೂ ಇಲ್ಲ. ಆದರೆ ಗ್ರಹಣ ಸಂಭವಿಸ್ತಾ ಇದೆ ಮೀನರಾಶಿಯಲ್ಲಿ. ಮಹಾಸೂರ್ಯಗ್ರಹಣ ಅಂದರೆ ನಿಮಗೆ ಧನಾಧಿಪತಿ ಕುಟುಂಬಾಧಿಪತಿ ಆಗಿರತಕ್ಕಂತಹ ರವಿಗ್ರಹ ನಿಮ್ಮ ರಾಶಿಯಿಂದ 9ನೇ ರಾಶಿಯಲ್ಲಿ ರಾಹುಗ್ರಸ್ತನಾಗ್ತಾ ಇದ್ದಾನೆ ಅಂದಾಗ ನಿಮಗೆ ಅದು ಮಿಶ್ರ ವಿಚಿತ್ರ ಫಲವನ್ನು ಕೊಡಲಿದೆ. ಸೊ ಅದರಿಂದ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತಲ್ವ, ಅದರಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೂ ಈ ಒಂದು ಪ್ರಮುಖವಾದ ವಿಡಿಯೋ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ರೀಚ್ ಆಗೋದು ಬೇಡವಾ? ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ವಿಡಿಯೋನ, ದಯವಿಟ್ಟು ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ವೀಕ್ಷಕರೇ, ಮಾರ್ಚ್ 29ನೇ ತಾರೀಕು ಅದ್ಭುತವಾದಂಥ ದಿವಸ. ಯಾಕೆ ಗೊತ್ತಾ? 6 ಗ್ರಹಗಳು ನಿಮ್ಮ ರಾಶಿಯಿಂದ 9ನೇ ರಾಶಿಯಲ್ಲಿ ಷಡ್ಗ್ರಹ ಕೂಟ ಇರೋದೇ 9, ಅದರಲ್ಲಿ 6 ಅಲ್ಲೇ ಇರುತ್ತೆ. ಒಂದು ಕುಜ, ಒಂದು ಕೇತು ಮತ್ತು ಗುರು 3 ಬಿಟ್ಟು ಇನ್ನೆಲ್ಲ 6 ಗ್ರಹಗಳು ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನ 9ನೇ ಮನೆಯಲ್ಲಿರ್ತದೆ ಅಂದಾಗ ಅಲ್ಲೊಂದು ರಾಹುಗ್ರಸ್ತ ಸೂರ್ಯಗ್ರಹಣವು ಸಂಭವಿಸ್ತಾ ಇದೆ. ಸೊ ನಿಮ್ಮ ರಾಶಿಯಿಂದ 9ನೇ ರಾಶಿ ಅಂದರೆ ನಿಮಗೆ ಅದು ಮಿಶ್ರ ಫಲ, ವಿಚಿತ್ರ ಫಲ. ಒಂದಿಷ್ಟು ಶುಭ, ಒಂದಿಷ್ಟು ಅಶುಭ. ನೀವು ಯಾವುದ್ರಲ್ಲಿ ಒಳ್ಳೆಯದಾಗುತ್ತೆ ಅಂದ್ಕೊಂಡಿರ್ತಾರೋ ಅದರಲ್ಲೇ ಅಶುಭ ಆಗಿಬಿಡ್ಬಹುದು. ನೀವು ಯಾವುದರಲ್ಲಿ ತುಂಬ ಕೆಟ್ಟದಾಗುತ್ತೆ ಅಂದ್ಕೊಂಡ್ರೆ ಸಡನ್ನಾಗಿ ಅದು ಉಲ್ಟಾ ಆಗಿಬಿಟ್ಟು ಅದು ಒಳ್ಳೆಯದಾಗ್ಬಿಡ್ಬಹುದು. ಸೊ ಅದರಿಂದ ತುಂಬ ವಿಚಿತ್ರ ಫಲವನ್ನು ಕೊಡುವಂತಹ ಈ ಒಂದು ಸೂರ್ಯಗ್ರಹಣ ನಿಮ್ಮ ಜೀವನದ ಯಾವ ಯಾವ ಭಾಗದ ಮೇಲೆ ಅದು ಪ್ರಭಾವವನ್ನು ಬೀರಬಹುದು ಹಾಗೂ ಪರಿಹಾರ ಏನು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಆಯಿತಾ? ಬಹಳ ಮುಖ್ಯವಾಗಿ ಧನಾಧಿಪತಿ ಹಾಗೂ ಕುಟುಂಬಾಧಿಪತಿ ಗ್ರಸ್ತನಾಗ್ತಾ ಇದ್ದಾನೆ ಭಾಗ್ಯಸ್ಥಾನದಲ್ಲಿ ಅಂದಾಗ ಹಣಕಾಸಿನ ವಿಚಾರ. ಈ ಒಂದು ಮಹಾಸೂರ್ಯಗ್ರಹಣ ಕರ್ಕಾಟಕ ರಾಶಿಯವರ ಲಿಕ್ವಿಡ್ ಕ್ಯಾಶ್ ಹಣಕಾಸಿನ ವಿಚಾರದ ಮೇಲೆ ತೀರಾ ದೊಡ್ಡ ಪ್ರಭಾವವನ್ನೇ ಬೀರಲಿದೆ. ಆದ್ದರಿಂದಾಗಿ ಬಹಳ ಸ್ವಲ್ಪ ಎಚ್ಚರವನ್ನು ವಹಿಸಿ, ಕೊಡೋ ದುಡ್ಡು ಕೊಡೋದಿರಬಹುದು, ತಗೊಳ್ಳೋದಿರಬಹುದು, ಯಾರಿಗಾರು ಕೊಡಿಸೋದಿರಬಹುದು. ಅಷ್ಟಮ ಶನಿ ಮುಕ್ತಾಯ ಲಾಸ್ಟ್ ಅಂತ ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡು ನೀವು ತುಂಬ ಈಸಿಯಾಗಿ ತಗೊಳ್ಳೋಂಗಿಲ್ಲ. ಇದನ್ನು ಗೊತ್ತಾಯ್ತಲ್ವ? ಈ ಗ್ರಹಣ ನಿಮ್ಮ ಹಣಕಾಸಿನ ಮೇಲೆ ಪ್ರಭಾವ ಬೀರ್ತದೆ. ಶುಭ ಪ್ರಭಾವ ಬೀರಬೇಕು ಅಂದರೆ ಪರಿಹಾರಗಳನ್ನು ಮಾಡಿಕೊಂಡು ದೇವತಾರಾಧನೆಗಳು ಮಾಡ್ಕೊಳ್ಳಿ, ನಿಮ್ಗೆ ಬಿಟ್ಟಂಥ ವಿಚಾರವಾಗಿರುತ್ತೆ. ಹಣಕಾಸಲ್ಲದೆ ಎರಡನೇ ಪ್ರಮುಖವಾದ ವಿಚಾರ ಅಂತಂದರೆ ನಿಮ್ಮ ಕೌಟುಂಬಿಕ ವಿಚಾರಗಳು. ಕುಟುಂಬದಲ್ಲಿ ನಿಮ್ಮ ಕುಟುಂಬದ ವ್ಯವಹಾರಗಳ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಈ ಒಂದು ಗ್ರಹಣದ ವಿಶೇಷ ಪ್ರಭಾವವಿರಲಿದೆ. ನಿಮ್ಮ ಕುಟುಂಬದ ಮೇಲೆ ಪ್ರಭಾವ ಅಂತಂದರೆ ಸಡನ್ನಾಗಿ ನಿಮ್ಮ ಫ್ಯಾಮಿಲಿನಲ್ಲಿ ಆಗಬಹುದಾದಂಥ ವ್ಯತ್ಯಾಸಗಳು. ಅತ್ಯಂತ ನಿಮ್ಮನ್ನು ಹೀನವಾಗಿ ನೋಡ್ತಾ ಇದ್ದರೆ ಸಡನ್ನಾಗಿ ನಿಮ್ಮ ಮೇಲೆ ಗೌರವ ಬಂದ್ಬಿಡ್ಬೋದು. ಅತ್ಯಂತ ಗೌರವಪೂರ್ವಕವಾಗಿ ನಿಮ್ಮನ್ನು ಕಾಣ್ತಾ ಇದ್ದರೆ ಸಡನ್ನಾಗಿ ನಿಮ್ಮ ಮೇಲೆ ಅಸಡ್ಡೆ ಬಂದ್ಬಿಡ್ಬೋದು. ಏನಪ್ಪ ನೀನು ಅವನ ಹತ್ರ ನಿಮಗೆ ಎದುರುತ್ರ ಕೊಟ್ಟು ಅಥವಾ ನಿಮ್ಮನ್ನು ತುಂಬ ಕಾಲು ಕಸ ಥರ ಕಾಣ್ಬೋದು. ಉಲ್ಟಾ ಏನು ಬೇಕಾದ್ರೂ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. ಯಾಕಂದರೆ ವಿಚಿತ್ರ ಫಲ ಅಲ್ವಾ? ಸೊ ವಿಚಿತ್ರವಾಗಿ ಏನು ಬೇಕಾದ್ರೂ ಆಗ್ಬೋದು. ಸೊ ಸೂರ್ಯಗ್ರಹಣದ ಪ್ರಭಾವ ನಿಮ್ಮ ಕುಟುಂಬದವರ ಮೇಲೆ ಅಂದರೆ ಕುಟುಂಬ ಸ್ಥಾನದ ಮೇಲೆ ಬೀಳ್ಬೋದು. ಸಡನ್ನಾಗಿ ಅವರೊಂದು ಹೊಸದಾದಂಥ ಏನೋ ವ್ಯವಹಾರಗಳು ಮಾಡ್ಕೊಂಬಂದು ನಿಮಗೆ ಒಳ್ಳೆ ಬಿಸಿ ತುಪ್ಪ ಆಗಿಬಿಡ್ಬೋದು. ಬಿಟ್ಬಿಡೋಣ ಅಂದರೆ ಕುಟುಂಬದವರು ಬಿಡೋಕ್ಕಾಗಲ್ಲ. ಆಗಲಿ ಅದೇನೋ ಸರಿ ಮಾಡೋಣ ಅಂತಂದರೆ ನಿಮ್ಮ ಕೈಲಿ ದೊಡ್ಡ ಟೆನ್ಷನ್ ಆಗಿಬಿಡ್ತಿದ್ದು, ಹೆಂಗಪ್ಪ ಸರಿ ಮಾಡೋದು ಅನ್ನೋ ಥರ ವಿಚಿತ್ರವಾದಂಥ ಒಂದಿಷ್ಟು ಸಮಸ್ಯೆಗಳನ್ನ ಕುಟುಂಬದವರು ತಂದೊಡ್ಡಬಹುದು. ಸೊ ಅದರಿಂದ ಕೌಟುಂಬಿಕ ಕಲಹಗಳು, ಜಗಳ ಮನಸ್ತಾಪಗಳು ಇತ್ಯಾದಿಗಳು ಆಗದಂತೆ ಎಲ್ಲರನ್ನೂ ಸರಿಯಾಗಿ ತೂಗಿಸ್ಕೊಂಡು ಹೋಗಬೇಕು ನೀವು. ಆಯ್ತಲ್ವ? ಕರ್ಕಾಟಕ ರಾಶಿಯವರು ಸೂರ್ಯಗ್ರಹಣದ ಪ್ರಭಾವ ಕುಟುಂಬದ ಮೇಲೆ ಬೀಳಲಿದೆ. ಅಷ್ಟೇ ಅಲ್ಲ, ನಿಮ್ಮ ತೃತೀಯದ ಮೇಲೆ ಗ್ರಸ್ತ ಸೂರ್ಯನ ಪೂರ್ಣ ದೃಷ್ಟಿ ಇರ್ತದೆ ನಿಮ್ಮ ರಾಶಿಯಿಂದ. ಆದ್ದರಿಂದ ಸಹೋದರಿಯರು, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರ ವಿಚಾರಗಳಲ್ಲಿ ಬಹಳ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಅವರು ದಾರಿ ತಪ್ಪಿಸ್ತಾ ಇದ್ದಾರಾ, ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರಾ, ಅವ್ರೇನಾದ್ರು ಎಡವಟ್ಟು ಮಾಡಿ ನಿಮ್ಮ ತಲೆ ಮೇಲೆ ನಿಮ್ಮ ತೆಗೆಗೆ ತಂದುಬಿಡ್ತಾರಾ, ಅಥವಾ ನೀವು ಮಾಡಿದ್ದನ್ನು ನಾಳೆ ಅವರೇ ಸರಿ ಮಾಡಬೇಕಾಗತ್ತಾ ಬಂದು. ಇದೆಲ್ಲ ಕೂತ್ಕೊಂಡು ಏನೇನು ನಡೀತಾ ಇದೆ ಈಗ ಸದ್ಯದಲ್ಲಿ ಕುಟುಂಬದಲ್ಲಿ ಅನ್ನುವಂಥದ್ದನ್ನು ವಿಸ್ತೃತವಾಗಿ ನೋಡಬೇಕಾಗತ್ತೆ. ಆಮೇಲೆ ಪಿತ್ರಾರ್ಜಿತ ಆಸ್ತಿಗೆ ಮೇಲೆ ಇದು ಬಹಳ ವಿಶೇಷವಾದ ಪ್ರಭಾವವನ್ನು ಬೀರುವಂತಹ ಒಂದು ಸಮಯ ಆಗಿರ್ತದೆ ಇದು ಈ ಗ್ರಹಣ. ಸೊ ಅದರಿಂದ ಕರ್ಕಾಟಕ ರಾಶಿಯವರು ನಿಮ್ಮ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳ ಬಗ್ಗೆ ಒಂದು ಸಲ ಕಣ್ಣಾಡಿಸ್ಬೇಕಾಗತ್ತೆ. ಇದ್ರ ಜೊತೆಗೆ ನಿಮ್ಮ ತಂದೆಯವ್ರ ಜೊತೆಗಿನ ನಿಮ್ಮ ಬಾಂಧವ್ಯ, ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ
ಚೆನ್ನಾಗಿರಲಿಲ್ಲ ಅಂತಂದರೆ ಸಡನ್ನಾಗಿ ಸೂರ್ಯಗ್ರಹಣದ ನಂತರ ಇಬ್ಬರು ಬಹಳ ನಿಮ್ಮ ತಂದೆ ನಿಮ್ಮ ಮೇಲೆ ಪ್ರೀತಿ ಉಕ್ಕಿ ಹರಿದು ಬಿಡಬಹುದು, ಅಥವಾ ತುಂಬ ಚೆನ್ನಾಗಿತ್ತು ಹಾಳಾಗ್ಬಿಡಬಹುದು, ಹೇಳೋಕ್ಕಾಗಲ್ಲ. ಆಮೇಲೆ ತಂದೆಯವರ ಆರೋಗ್ಯದ ಮೇಲೆಯೂ ಸಹ, ನಿಮ್ಮ ತಂದೆಯವರ ಆರೋಗ್ಯದ ಮೇಲೂ ಸಹ ಈ ಸೂರ್ಯಗ್ರಹಣದ ಪ್ರಭಾವ ಬೀರಲಿದೆ. ಯಾಕೆಂದರೆ ನಿಮ್ಮ ರಾಶಿಯಿಂದ 9ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದು. ಸೊ ಅದರಿಂದ ಡೈರೆಕ್ಟ್ ಅಲ್ಲದಿದ್ದರೆ ಇಂಡೈರೆಕ್ಟ್ ಆಗೋರು ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಸೂರ್ಯಗ್ರಹಣದ ಶುಭಾಶುಭ ಫಲಗಳ ಪ್ರಭಾವ ಇದ್ದೇ ಇರುತ್ತೆ ಕರ್ಕಾಟಕ ರಾಶಿಯವರು. ನೀವು ಇದನ್ನು ಗಮನಿಸಬೇಕಾಗತ್ತೆ. ಪರಿಹಾರಗಳನ್ನು ಬಹಳ ಪ್ರಮುಖವಾಗಿ ಮಾಡ್ಕೊಳ್ಬೇಕಾಗತ್ತೆ. 9ನೇ ಮನೆಯಲ್ಲಿ 6 ಗ್ರಹಗಳ ಯುತಿ ಅನ್ನುವಂಥದ್ದು. ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡಿ, ರವಿ ಅಷ್ಟೋತ್ರವನ್ನು ಪಠನೆ ಮಾಡಿ, ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡಿ. ಇಲ್ಲ ಅಂದರೆ ಬಹಳ ವಿಶೇಷವಾದಂಥ ಪರಿಹಾರ ನಾವು ಮಾಡ್ತಾ ಇದ್ದೇವೆ ನಿಮಗೋಸ್ಕರ. ಅದೇನಪ್ಪ ಅಂತಂದರೆ, ಪರಿಹಾರ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ವಿಚಾರ ವೀಕ್ಷಕರೇ. ನಿಮಗೆ ಗ್ರಹಣದ ಶುಭ ಫಲ ಇರಲಿ, ಅಶುಭ ಫಲ ಇರಲಿ, ಮಿಶ್ರ ಫಲ ಇರಲಿ, ಪರಿಹಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಯಾಕೆ ಅಂತಂದರೆ, ಈ ಬಾರಿಯ ಮಹಾಸೂರ್ಯಗ್ರಹಣ ಷಡ್ಗ್ರಹ ಕೂಟ, 6 ಗ್ರಹಗಳ ಯುತಿ ಒಂದು ರಾಶಿಯಲ್ಲಿ ಇರೋದೇ 9 ಗ್ರಹಗಳು. ಅದರಲ್ಲಿ ಹೊರಗಡೆ ಇರತಕ್ಕಂಥದ್ದು ಅಂತಂದ್ರೆ ಗುರು, ಕುಜ, ಕೇತು 3 ಗ್ರಹ, ಇನ್ನು 6 ಗ್ರಹಗಳು ಮೀನರಾಶಿಯಲ್ಲಿರುತ್ತೆ ಗ್ರಹಣದ ಸಂದರ್ಭ. ಸೊ ಅದರಿಂದ ಇಂತಹ ಪರ್ವಕಾಲದಲ್ಲಿ ಪರ್ವ ದಿನದಂದು ಆಯ್ತಲ್ವಾ, ಅಮಾವಾಸ್ಯೆ ಶನಿವಾರ, ಅವತ್ತೇ ಶನಿ ಸಂಚಾರ ಆಗ್ತಕ್ಕಂಥದ್ದು ಕುಂಭದಿಂದ ಮೀನರಾಶಿಗೆ. ಸೊ ಅದರಿಂದ ಅಮಾವಾಸ್ಯೆ, ಶನಿವಾರ, ಸೂರ್ಯಗ್ರಹಣ, ಷಡ್ಗ್ರಹ ಕೂಟ, 6 ಗ್ರಹಗಳ ಯುತಿ, ಇದೊಂಥರ ನಮ್ಗೆ ಈ ಥರದ್ದು ಮತ್ತೆ ಪುನಃ ಸಿಗಬೇಕು ಅಂದ್ರೆ ಯಾವಾಗ ಕಾಯ್ಬೇಕು ಗೊತ್ತಿಲ್ಲ. ಸೊ ದೇವತಾರಾಧನೆಗಳನ್ನು ಮಾಡ್ತಕ್ಕಂಥದ್ದು ಬಹಳ ಪ್ರಮುಖ. ಅಂದ್ರೆ ಅಂತಹ ಪರ್ವ ದಿನದಂದು ದೇವತಾರಾಧನೆ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಏನೇನು ಶುಭ ಫಲ ಇರ್ತದೋ ಆ ಶುಭ ಫಲನ ಪಡ್ಕೊಳ್ಳೋಕೆ ಈಸಿ ಆಗ್ತದೆ. ಏನೇನು ಅಶುಭ ಫಲ ಇರ್ತದೋ ಅಶುಭ ಫಲದಿಂದ ಪರಿಹಾರ ಮಾಡಿಕೊಂಡು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲವಾಗ್ತದೆ. ಏನೇ ಮಿಶ್ರ ಫಲಗಳಿರಲಿ ಅದರಲ್ಲಿ ಅಶುಭವನ್ನು ಹೋಗಲಾಡಿಸಿ ಶುಭವನ್ನು ಮಾತ್ರ ಬರಮಾಡಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಗ್ರಹಣ ಒಂದು ಪರ್ವಕಾಲ, ಅವತ್ತಿನ ದಿವಸ ಮಾಡುವಂತಹ ಯಜ್ಞ ಯಾಗಾದಿಗಳಿರಬಹುದು, ದಾನ ಧರ್ಮಾದಿಗಳಿರಬಹುದು, ಅತ್ಯಂತ ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ. 1ಕ್ಕೆ 10 ಪಟ್ಟಷ್ಟು ಫಲಗಳನ್ನು ಕೊಡ್ತದೆ ಅಂತ ಹೇಳ್ತದೆ ಶಾಸ್ತ್ರ. 10 ಪಟ್ಟು 100 ಪಟ್ಟಷ್ಟು ಫಲಗಳನ್ನು ಕೊಡ್ತದೆ. ಗ್ರಹಣದ ದಿವಸ ದೇವತಾರಾಧನೆ ಮಾಡು, ದಾನ ಧರ್ಮಾದಿಗಳನ್ನು ಮಾಡು ಅಂತ ಹೇಳ್ತದೆ. ಸೊ ಮಾರ್ಚ್ 29ನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲ ಸೂರ್ಯಗ್ರಹಣದ ದೋಷಗಳ ಪರಿಹಾರಕ್ಕೆ, ಸೂರ್ಯಗ್ರಹಾನುಗ್ರಹಕ್ಕೋಸ್ಕರ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾದಂತಹ ಒಂದು ಬಿಂಬವನ್ನು, ಸೂರ್ಯ ಬಿಂಬವನ್ನು ಕೊಡ್ತಾ ಇದ್ದೇವೆ. ಈ ಸೂರ್ಯ ಬಿಂಬವ ನಿಮ್ಮ ಕೈ ಸೇರಿದ ನಂತರ ಈ ಸೂರ್ಯ ಬಿಂಬವನ್ನ ಒಂದು 5 ಬೊಗಸೆಯಷ್ಟಾದರೂ ಗೋಧಿಯಲ್ಲಿ ಇದನ್ನು ಇಟ್ಟು ಮನೆ ಹತ್ತಿರದಲ್ಲಿರುವಂತಹ ದೇವಸ್ಥಾನದಲ್ಲಿರುವ ಅರ್ಚಕರಿಗೆ ಇದನ್ನು ದಾನ ಮಾಡಿಬಿಟ್ರೆ ತುಂಬಾ ಒಳ್ಳೆಯದು. ಇಲ್ಲ ಇದನ್ನು ನಿಮ್ಮ ಕೈ ಸೇರಿದ ನಂತರ ಹತ್ತಿರದಲ್ಲಿರುವಂತಹ ದೇವಸ್ಥಾನದ ಹುಂಡಿಯೆಲ್ಲರೂ ಸಮರ್ಪಣೆ ಮಾಡಿಬಿಡಿ. ಇದನ್ನು ಹಾಕ್ಬಿಡಿ, ಸ್ವಲ್ಪ ದಕ್ಷಿಣೆ ಸಹಿಸಿ ಹಾಕ್ಬಿಡಿ. ಕೆಲವರಿಗೆ ಗೋಧಿ ಸಿಗಲ್ಲ, ಸಭೆ ನಾನು ಎಲ್ಲಿ ಗೋಧಿ ಹುಡ್ಕೊಂಡು ಹೋಗ್ಲಿ, ನನಗೆ ಕಷ್ಟ ಆಗುತ್ತೆ ಅಂತಂದ್ರೆ ಎಷ್ಟೋ 2 ರೂಪಾಯಿನೋ 5 ರೂಪಾಯಿನೋ 10 ರೂಪಾಯಿನೋ 1 ರೂಪಾಯಿನೋ 100 ರೂಪಾಯಿನೋ ಇದ್ರ ಜೊತೆ ಸೇರಿಸ್ಬಿಟ್ಟು ನೀವು ಅದನ್ನು ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಬಂದ್ಬಿಡಿ. ಈ ಸೂರ್ಯಬಿಂಬ ಸಮರ್ಪಣೆ, ಸೂರ್ಯಬಿಂಬ ದಾನ ಇದೆರಡರಲ್ಲಿ ಒಂದು ಆಗಬೇಕು. ನಿಮ್ಮ ಕೈಯಲ್ಲಿ ಆಗ್ಬಿಟ್ರೆ ಆ ಸೂರ್ಯಗ್ರಹಣದ ದುಷ್ಪ್ರಭಾವಗಳು ಪರಿಹಾರವಾಗಲಿ. ಯಾಕೆಂದ್ರೆ 29ನೇ ತಾರೀಕು ಅಮಾವಾಸ್ಯೆ ದಿವಸ ಏನು ಶನಿ ಸಂಚಾರ ಆಗಿದೆ, ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡಿ ವಿಶೇಷವಾಗಿ ಈ ಒಂದು ಒರಿಜಿನಲ್ ನೀಲಮಣಿ ಉಂಗುರವನ್ನೇ ಕೊಡ್ತಾ ಇದ್ದೇವೆ. ಒರಿಜಿನಲ್ ಬ್ಲೂ ಸಫೈರ್. ಈ ಒರಿಜಿನಲ್ ಬ್ಲೂ ಸಫೈರ್ ಅನ್ನು ನೀವು ಧಾರಣೆ ಮಾಡ್ಕೊಳ್ಳಿ, ಕೈ ಬೆರಳಿಗೆ ಹಾಕೊಳ್ಳಿ ಅಂತ ನಾನು ನಿಮಗೆ ಹೇಳಲ್ಲ. ಇದನ್ನು ನೀವು ಇಟ್ಕೊಂಡ್ರೆ ಸಾಕು. ಇದನ್ನು ನೀವು ಪಾಕೆಟ್ ಅಲ್ಲೋ, ದೇವ್ರ ಮನೆಯಲ್ಲೋ, ಲಾಕರ್ ಅಲ್ಲೋ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಸಾಕು. ಯಾಕೆಂದ್ರೆ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ 3 ಅತ್ಯಂತ ಶಕ್ತಿಯುತವಾದ ಶಿವಸನ್ನಿಧಾನಗಳಲ್ಲಿ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡಂತಹ ದರ್ಭಾರಣ್ಯೇಶ್ವರ, ಅದರ ನಂತರ ಕುಂಭಕೋಣಂನಲ್ಲಿರ್ತಕ್ಕಂತಹ ಆದಿಕುಂಭೇಶ್ವರ, ಅದರ ನಂತರ ಅಗ್ನಿಲಿಂಗವಾಗಿರತಕ್ಕಂತಹ ಅರುಣಾಚಲೇಶ್ವರ, 3 ಲಿಂಗಗಳು 3 ಶಿವಸನ್ನಿಧಾನಗಳಲ್ಲಿ ತೆಗೆದುಕೊಂಡು ಹೋಗಿ ಬಂದಿರತಕ್ಕಂತಹ ಒಂದು ಅದ್ಭುತವಾದಂತಹ ಶಕ್ತಿಯುತವಾದಂತಹ ಒಂದು ಉಂಗುರ ಇದೆ. ಅಂದ್ರೆ ಈ ಸ್ಟೋನ್ ಅದಾಗಿರ್ತದೆ. ಇದನ್ನ ನಳತೀರ್ಥದಲ್ಲಿಯೂ ಸಹ, ಅಂದ್ರೆ ಆ ತಿರುನೆಲ್ಲಾರ್ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪಿತಗೊಂಡ ದರ್ಭಾರಣ್ಯೇಶ್ವರನ
ಈಶ್ವರನ ಸನ್ನಿಧಾನದಲ್ಲಿರುವ ತಿರುನೆಲ್ಲಾರ್ ಮೂಲ ಸ್ವಾಮಿಯ ದರ್ಶನವನ್ನೇ ನಿಮಗೆ ಮಾಡಿಸಿದ್ದೇನೆ. ಸೊ ಅಂತಹ ತಿರುನೆಲ್ಲಾರ್ದಲ್ಲಿ ನಾವು ಆಗ ಒಂದು ನಳತೀರ್ಥದಲ್ಲಿ ಸಹ ಇದನ್ನ ಅಭಿಮಂತ್ರಣೆ ಮಾಡ್ಕೊಂಡು ಎನರ್ಜೈಸ್ ಮಾಡ್ಕೊಂಡು ತಂದಿದ್ದೇವೆ. ಇಂತಹ ಒಂದು ಅದ್ಭುತವಾದಂತಹ ಉಂಗುರವನ್ನ ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರೆ ಸಾಕು. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಸಹಸ್ರ ಶನಿ ಶಾಂತಿ ಹೋಮವನ್ನು ಲೈವ್ ಅಲ್ಲಿ ನೋಡ್ತೀರಾ. ಹಾಗೂ ವಿಶೇಷವಾಗಿ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ನೋಡ್ತೀರಾ. ಗ್ರಹಣ ಅಂದಾಗ ನಿಮಗೆ ದೋಷಗಳು, ಕಷ್ಟಗಳು, ಆರೋಗ್ಯ ಬಾಧೆಗಳು ಅದು ಸೂರ್ಯಗ್ರಹಣ ಅಂತಾಗಿರುತ್ತೆ. ಆದ್ರಿಂದ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನೀವು ಈ ಒಂದು ಅದರ ಜೊತೆಗೆ ನಾವು ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ಎರಡು ಪ್ರಸಾದಗಳು ಸಿಗ್ತದೆ. ಒಂದು ನಿಮ್ಮಲ್ಲೇ ಇಟ್ಕೊಳ್ಳೋಕೆ ಒರಿಜಿನಲ್ ಬ್ಲೂ ಸಫೈರ್. ಯಾಕೆ ಇದನ್ನ ರಿಂಗ್ ಮಾಡಿಸಿ ಕೊಡ್ತಾ ಇರೋದು ಅಂತಂದ್ರೆ ಕಳ್ಕೊಳ್ಬಾರ್ದು, ನೀವೆಲ್ಲರೂ ಮಿಸ್ಪ್ಲೇಸ್ ಆಗಬಾರ್ದು ಅಂತ. ಎಲ್ಲೋ ಬಿದೋಯ್ತು ಅನ್ನಬಾರ್ದು. ಉಂಗುರ ಆದರೆ ಕರೆಕ್ಟಾಗಿ ಇಟ್ಕೊಂಡಿರ್ತೀರಾ ಅನ್ನೋ ಒಂದೇ ಕಾರಣಕ್ಕಷ್ಟೇನೆ ಇದನ್ನೇನು ಧಾರಣೆ ಮಾಡ್ಕೊಳ್ಳಿ ಅಂತ ಉಂಗುರ ಮಾಡಿಸಿದ್ದಲ್ಲ, ಆಯ್ತಾ. ಬಟ್ ನಿಮ್ಮ ಜೊತೆಗೆ ಇಟ್ಕೊಳ್ಬೇಕು. ಇಂತಹ ಪವರ್ಫುಲ್ ಆದಂತಹ ರಿಂಗ್ಸ್ ಇದು. ಅದ್ರ ಜೊತೆಗೆ ಈ ಒಂದು ದಾನ ಮಾಡಲಿಕ್ಕೆ ನೀವು ರವಿಬಿಂಬ ದಾನ ಅಂತ, ಚಂದ್ರಗ್ರಹಣದಲ್ಲಿ ಚಂದ್ರಬಿಂಬ ದಾನ, ಸೂರ್ಯಗ್ರಹಣದಲ್ಲಿ ರವಿಬಿಂಬ ದಾನ. ಸೊ ಅದರಿಂದ ಸಾಧ್ಯವಾದರೆ ಗೋಧಿಯಲ್ಲಿ ಇದನ್ನ ಇಟ್ಟು ದಾನ ಮಾಡಿ. ಗೋಧಿ ಎಲ್ಲ ಸಿಗಲಾಗ್ರುಳೆ ಅಂತಂದ್ರೆ ಯಥಾಶಕ್ತಿ ದಕ್ಷಿಣೆ ಸೇರಿಸಿ ಇದನ್ನ ನಿಮ್ಮ ತಲೆಗೆ ಒಂದು 3 ಬಾರಿ ನಿವಾಳಿಸ್ಕೊಂಡು ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ. ಯಾವ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿದ್ರು ಆಗುತ್ತೆ ನಿಮ್ಮ ಮನೆ ಹತ್ತಿರದಲ್ಲಿರುವ. ಸೊ ಅದರಿಂದ ಏನಾಗ್ಬಿಡುತ್ತೆ, ನಿಮ್ಮ ಒಂದು ಗ್ರಹಣದ ದೋಷಗಳು ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಯಿತು, ಹೋಮ ಆಯಿತು, ಹೋಮದ ಭಸ್ಮ ಹಣೆಗೆ ಇಟ್ಕೊಂಡ್ರಿ, ಕುಂಕುಮ ಹಣೆಗೆ ಇಟ್ಕೊಂಡ್ರಿ, ಈ ಸೂರ್ಯಬಿಂಬವನ್ನ ಹುಂಡಿಯಲ್ಲಿ ಸಮರ್ಪಣೆಯೋ ಅಥವಾ ದಾನವೋ ಮಾಡಿದ್ರಿ, ರಿಂಗ್ ಅನ್ನ ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಅಥವಾ ಪ್ರಾರ್ಥನೆ ಮಾಡ್ಕೊಂಡು ಕೈ ಮುಕ್ಕೊಳ್ಳಿ. ಈ ಕಡೆ ಶನಿ ಸಂಚಾರ ದುಷ್ಪ್ರಭಾವವು ಪರಿಹಾರ, ಈ ಕಡೆ ಸೂರ್ಯಗ್ರಹಣ ದೋಷವೂ ಪರಿಹಾರ, ಎಲ್ಲ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿದೆ. ಸಂಕಲ್ಪ ಸೇವೆಗೆ ಕೊಡೋರು ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರೆ ಆಯ್ತು. ತುಂಬಾ ಸಿಂಪಲ್. ಇನ್ನು ಸಿಂಪಲ್ ಪರಿಹಾರಗಳನ್ನು ಹೇಳಿ ಗುರುಗಳೇ ಅಂದ್ರೆ 29ನೇ ತಾರೀಕು ಮಾರ್ಚ್ 29ನೇ ತಾರೀಕು ಅಮಾವಾಸ್ಯೆ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಏನು ತಿನ್ನದೆ ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ಉಪವಾಸ, ಮನೆ ಹತ್ತಿರದಲ್ಲಿರುವ ಯಾವ್ದಾದ್ರು ದೇವಸ್ಥಾನದಲ್ಲಿ, ಅದು ಶಿವ ದೇವಸ್ಥಾನ ಆದರೆ ತುಂಬಾ ಒಳ್ಳೆಯದು. ಆಗ್ಲಿಲ್ಲ ಅಂದ್ರೂ ನವಗ್ರಹ ಅಂತೂ ಇದ್ದಿರುತ್ತಲ್ಲ ದೇವಸ್ಥಾನಗಳಲ್ಲಿ, ಒಂದು ಕೆಂಪು ವಸ್ತ್ರದಲ್ಲಿ ಗೋಧಿ ಇಟ್ಟು ಅದರಲ್ಲಿ ಎಲ್ಲರೂ ಮನೆ ಹತ್ರ ಅಂಗಡಿಯಲ್ಲಿ ಎಲ್ಲರೂ ಸೂರ್ಯಬಿಂಬ ಸಿಕ್ಕಿದ್ರೆ ಅದರಲ್ಲಿಟ್ಟು ವಿಳಿದೆಡೆ ಅಡಿಕೆ ದಕ್ಷಿಣೆ ಸಹಿತ ಅದನ್ನ ದಾನ ಮಾಡಲಿ, ಪುರೋಹಿತರಿಗೆ ದಾನ ಮಾಡಿಬಿಡುವಂಥದ್ದು ಅತ್ಯುತ್ತಮ. ಇಲ್ಲ ಶಿವನ ದೇವಸ್ಥಾನದಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ, ಸ್ವಾಮಿಗೆ ಕೆಂಪು ಹೂಗಳಲ್ಲಿ ಅರ್ಚನೆ ಮಾಡಿಸಿ, ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನಿಗೆ ಒಂದು ಫಲಪಂಚಾಮೃತ ಅಭಿಷೇಕ, ಪೂಜೆ, ಅರ್ಚನೆ ಮಾಡಿಸಿ ತುಂಬ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಶನಿ ಸಂಚಾರ ಇದೆ, ಶನಿಯಿಂದನೂ ಅನುಕೂಲವಾಗಲಿ, ಸೂರ್ಯಗ್ರಹಣ ಇದೆ, ಅದರ ದೋಷವೂ ಪರಿಹಾರವಾಗಲಿ, ಎಲ್ಲರಿಗೂ ಒಟ್ಟಿನಲ್ಲಿ ಒಳ್ಳೆಯದಾಗಲಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ವಿಡಿಯೋ ರೀಚ್ ಆಗಲಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮತ್ತೆ ಪುನಃ ಹೇಳ್ತಾ ಇದ್ದೇನೆ, ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ನನ್ನ ಈ ವಿಡಿಯೋ ನೋಡಲಿಕ್ಕೆ ನೀವು ಮುಡಿಪಾಗಿಟ್ಟು ವಿಡಿಯೋನ ನೋಡಿದ್ದೀರಾ. ಸೊ ತುಂಬ ಧನ್ಯವಾದಗಳು. ನಿಮ್ಮ ಸಮಯವನ್ನು ನಾನು ವ್ಯರ್ಥ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.